ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತನ್ನದೇ ಹೆಸರನ್ನ ಮಾಡಿರುವಂತಹ ಹಜಾರೆ ಬಜಾರ್ನಲ್ಲಿ ವಿಶೇಷವಾದ ಕಲೆಕ್ಷನ್ ಕೂಡ ಬಂದಿದ್ದಾವೆ. ಅದೇ ತರನಾಗಿ ಪ್ರಮುಖವಾಗಿ ಯುಗಾದಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ವಿಶೇಷವಾದ ಕಲೆಕ್ಷನ್ ಕೂಡ ಬಂದಿದೆ. ಅದು ಎದರಲ್ಲಿ ಅಂದರೆ ಭಾಂಡೆ ಸಾಮಗ್ರಿಗಳಲ್ಲಿ ಅಂದರೆ ಬೇಸಿಗೆ ನಿಮಿತ್ತವಾಗಿ ಕೂಡ ವಿಶೇಷವಾದ ಕಲೆಕ್ಷನ್ ಅನ್ನ ತರಿಸಿದ್ದಾರೆ. ಯಾವೆಲ್ಲ ಕಲೆಕ್ಷನ್ ಬಂದಿದೆ, ಏನು ವೆರೈಟಿ ಇದೆ ಅನ್ನೋದಂತ ಅವರನ್ನ ಕೇಳೋಣ. ಸರ್, ಪ್ರಮುಖವಾಗಿ ಯುಗಾದಿ ಆಗಿರ್ಬೋದು, ಈ ರಂಜಾನ್ ಆಗಿರ್ಬೋದು, ಏನೆಲ್ಲ ಕಲೆಕ್ಷನ್ ಬಂದಿದೆ, ಎಷ್ಟು ವೆರೈಟಿಗಳು ಬಂದಿದೆ ಸರ್? ಸರ್, ಪ್ರತಿ ಸಲದಂತೆ ನಾವು ಈ ಸಲನೂ ವರ್ಷ ಹೊಸ ವೆರೈಟಿ ತರತ್ತವ್ರಿ. ಆ ಥರ ಈ ಸಲ ಸ್ವಲ್ಪ ಬೇಸಿಗೆ ಟೈಮ್ದಾಗ ತಾಮ್ರದ ಸ್ವಲ್ಪ ಹೆಚ್ಚು ಹೋಗ್ತೈತೆ ರೀ. ತಾಮ್ರದ ಬಾಟಲ್ ಆಗಿರ್ಬೋದು ರೀ, ಗ್ಲಾಸ್ ಆಗಿರ್ಬೋದು, ಜಗ್ ಆಗಿರ್ಬೋದು, ಒಂದು ಮಟ್ಕಾತ ಬರೈತ್ರಿ. ಒಂದು ಈ ಬೇಸಿಗೆ ಟೈಮ್ದಾಗ ಈಗೆಲ್ಲ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡತ್ತಿಲ್ಲ ಯಾರು ರೀ. ಎಲ್ಲರೂ ಈಗ ಹೆಚ್ಚಿನ ತಾಮ್ರ ಯೂಸ್ ಮಾಡತ್ತಾರೆ ರೀ. ಆ ಟೈಮ್ದಾಗ ಹೊಸ ವೆರೈಟಿ ತಂದವ್ರಿ ಈಗ ತಾಮ್ರದಾಗ ರೀ. ಅದು ಬಿಟ್ಟು ಮತ್ತು ಬೇರೆ ನಾವು ಮಣ್ಣಿನೊಳಗೂ ತರತ್ತವ್ರಿಗೆ ರೀ. ಅಂದರೆ ಎಲ್ಲ ಮಣ್ಣು ಮತ್ತು ತಾಮ್ರ ಹೆಚ್ಚು ಯೂಸ್ ಮಾಡಕತ್ತಾರೆ ಹೊಳ್ರಿ. ಈಗ ಮೊದಲೆಲ್ಲ ಈ ಪ್ಲಾಸ್ಟಿಕ್ ಸ್ಟೀಲ್ ಯೂಸ್ ಮಾಡ್ತಿರಲ್ಲ, ಅದ್ರ ಜಾಗದ ಮತ್ತು ಈ ಮಣ್ಣು ಮತ್ತು ತಾಮ್ರ ಬರಕತ್ತೀರಿ ಈಗ. ಇದೇ ತರನಾಗಿ ಈಗ ಬೇಸಿಗೆದಾಗಿ ಈಗ ರಂಜಾನ್ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಇದ್ರದ್ದು ಸಂಬಂಧಪಟ್ಟಂಗೆ ಕಲೆಕ್ಷನ್ ಬಾಂಡೆದ್ರೊಳಗೆ ಯಾವೆಲ್ಲ ಬಂದಿದೆ ಸರ್? ರಂಜಾನ್ದು ಬಂದಿದೆ ಸರ್, ಮತ್ತು ಯುಗಾದಿದು ಬಂದಿದೆ ರೀ. ರಂಜಾನ್ದೆಲ್ಲ ಟೋಕೇರಿ ಅವೆಲ್ಲ ಅವ್ರದ್ದು ಮುಸ್ಲಿಮ್ ಐಟಮ್ ಯಾವ್ದವ್ರಲ್ಲ ಎಲ್ಲ ಐಟಮ್ ತರಿಸಿದವ್ರು ನಾವು ರೀ. ಅವ್ರು ಬಂದು ನೀವು ಕಲೆಕ್ಷನ್ ಮಾಡ್ಕೋಬೋದು ರೀ. ಅಂದರೆ ಈಗ ಪ್ರಮುಖವಾಗಿ ಒಂದು ಮನೆ ಅಂದ ತಕ್ಷಣ ನೆನಪಾಗೋದು ನಮಗೆ ಅಡುಗೆ ಮನೆ. ಅದರಲ್ಲಿ ವೆರೈಟಿ ಬಾಂಡೆ ಸಾಮಾನುಗಳು ಬರ್ತಾವ್ರೆ. ಅಂದರೆ ಇಲ್ಲಿ ಎಷ್ಟು ಕಲೆಕ್ಷನ್ ಎಲ್ಲ ನೀವು ತಂದಿದ್ದೀರಿ ಸರ್? ಅಂದರೆ ಪ್ರತಿ ಬಾರಿ ಕಲೆಕ್ಷನ್ಗೂ ಈ ಬಾರಿ ಕಲೆಕ್ಷನ್ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ಸರ್? ಸರ್, ನಮ್ಮಲ್ಲಿ ಬಂದರೆ ನಿಮಗೊಂದು 10,000 to 12,000 ಐಟಮ್ ಸಿಗ್ತವೆ ಸರ್ ನಮ್ಮ ಬಾಂಡಿ, ಅಂದ್ರೆ ಕಿಚನ್ ವೇರ್ದಾಗ ರೀ. ಅತಿ ಹೆಚ್ಚು ಅಂದ್ರೆ ನಮ್ಮಲ್ಲಿ ಕಿಚನ್ ವೇರ್ದು ಐತ್ರಿ. ಅಂದ್ರೆ ತಪ್ಪೈತ್ರಿ ಅದು. ಹಾಂ, ಅತಿ ಹೆಚ್ಚು ನಾವು ಸ್ವಲ್ಪ ಬಾಂಡಿದ ಕಾನ್ಸಂಟ್ರೇಷನ್ ಮಾಡಿ ಈ ಸಲ ಒಂದು 12,000 ಐಟಮ್ ಇವೆ ಸರ್ ನಮ್ಮ ಬಾಂಡಿದಾಗ ರೀ. ನೀವು ಬಂದರೆ ಎಲ್ಲ ನಿಮ್ಗೆ ನೋಡ್ಬೋದು ಸರ್ ಇಲ್ಲಿ. ಸರ್, ಪ್ರಮುಖವಾಗಿ ಹಜಾರೆ ಬಜಾರ್ಗೆ ಯಾಕೆ ಬಾಂಡೆ ಸಾಮಾನು ತಗೋಬೇಕು, ಏನು ಸರ್ ವಿಶೇಷತೆ? ಸರ್, ಹಜಾರೆ ಬಜಾರ್ದ ಬಾಂಡೆ ತೊಗೊಳ್ಳೋ ಉದ್ದೇಶ ಅಂದ್ರೆ ಸರ್, ಫ್ಯಾಕ್ಟ್ರಿ ಅಂದ್ರೆ ಡೈರೆಕ್ಟ್ ಇವ್ರಿಗೆ ಕಸ್ಟಮರ್ ಕೊಡ್ತೇವೆ. ಒಂದೇದು ರೀ. ಎರಡನೇದು ರೇಟ್ ಇದಾಗ ರೀ. ರೇಟ್ ಕಂಪೇರ್ ಮಾಡಿದ್ರೆ ಒಬ್ಬರು ಅಂಗಡಿಯವ್ರು ಯಾವ ರೇಟ್ ತರ್ತಾರಲ್ಲ ಆ ರೇಟ್ ನಾವು ಕಸ್ಟಮರ್ ಕೊಡತ್ತೇವೆ ರೀ. ನೀವು ರೇಟ್ ವೈಸ್ ಕಂಪೇರ್ ಮಾಡಿದ್ರೆ ಕರ್ನಾಟಕ ಮಹಾರಾಷ್ಟ್ರದಾಗ ನಮ್ದು ಅತಿ ಸೊಯ್ ಬರ್ತೈತೆ ರೀ. ಈ ಬಾರಿ ಯುಗಾದಿಗಾಗಿರ್ಬೋದು, ರಂಜಾನ್ಗೆ ಆಗಿರ್ಬೋದು, ಏನೆಲ್ಲ ಆಫರ್ಗಳು ನೀವು ಕೊಡ್ತಾ ಇದ್ದೀರಿ ಸರ್? ಎಷ್ಟೆಲ್ಲ ಡಿಸ್ಕೌಂಟ್ ಇದೆ, ಆಫರ್ಗಳಿದೆ, ಅದ್ರ ಬಗ್ಗೆ? ಸರ್, ಡಿಸ್ಕೌಂಟ್ ಅಂದ್ರೆ ನಮ್ಮಲ್ಲಿ 20% ಹಿಡ್ಕೊಂಡು 70% ಡಿಸ್ಕೌಂಟ್ ಐತೆ ರೀ ಬಾಂಡಿದಾಗ ರೀ. ಮತ್ತು ಬಾಂಡಿದಾಗಂತೂ ಪೂರ ಚೀಪೆಸ್ಟ್ ರೇಟ್ ಕೊಡತ್ತವ್ರಿ ರೀ ಇಡೀ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರದಾಗ ರೀ. ನಮ್ಮ ಬಾಂಡಿ ಸೆಕ್ಷನ್ದಾಗ ಬಂದ್ರೆ ಮತ್ತು ನಿಮಗೆ ವೆರೈಟಿ ಐಟಮು ಭಾಳ ಸಿಗ್ತದೆ. 12,000 ಐಟಮ್ ಮೇಂಟೈನ್ ಮಾಡತ್ತವ್ರಿ ರೀ. ಇನ್ನೂ ಮುಂದೋಗಿನೇ ಹೆಚ್ಚಾಗ್ತದೆ ಸರ್. ಇದಿಷ್ಟು ಇವರ ಮಾತಾಗಿತ್ತು. ಒಟ್ಟಾರೆಯಾಗಿ ಹಜಾರೆ ಬಜಾರ್ನಲ್ಲಿ 12,000ಕ್ಕಿಂತ ಕಲೆಕ್ಷನ್, ಎಷ್ಟು ಸಾವಿರ ಅಂತೀರಿ ಸರ್? 12,000. ಹಾಂ, 12,000ಕ್ಕಿಂತ ಹೆಚ್ಚಾಗಿ ಬಾಂಡೆ ಕಲೆಕ್ಷನ್ ಇದೆ. ಒಂದ್ಸಲ ನೀವು ವಿಸಿಟ್ ಕೊಟ್ಟರೆ ನಿಮಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನ ನೀವು ಖರೀದಿ ಮಾಡ್ಬೋದು, ಅದು ಉತ್ತಮ ಬೆಲೆಯಲ್ಲಿ. ಅದೇ ಪ್ರಮುಖವಾಗಿ ರಂಜಾನ್ ಆಗಿರ್ಬೋದು, ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಆಫರ್ಗಳನ್ನ ಕೊಡ್ತಿದ್ದಾರೆ. ನೀವು ಕೂಡ ಒಮ್ಮೆ ಆದರೂ ಹಜಾರೆ ಬಜಾರ್ಗೆ ಭೇಟಿ ಕೊಡಿ, ಇಲ್ಲಿನ ಅತ್ಯುತ್ತಮವಾದ ಬಾಂಡೆಯನ್ನು ನಿಮ್ದಾಗಿಸ್ಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ ಟಿವಿ ನ್ಯೂಸ್, ರಬಕವಿ ಬನಟಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.